ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಸಣ್ಣ ಈರುಳ್ಳಿಯಲ್ಲಿ ಒಂದು ಸೂಪರ್ ಆಗಿರುವ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ. ನೋಡಿ, ಸಣ್ಣ ಈರುಳ್ಳಿದು ಗೊಜ್ಜು ಎಷ್ಟು ಚೆನ್ನಾಗಿದೆ ನೋಡಿ, ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಇದು ವೈಟ್ ರೈಸ್ಗೆ, ಚಪಾತಿಗೆ, ರೊಟ್ಟಿಗೆಲ್ಲ ಸೂಪರಾಗಿರುತ್ತೆ. ನೀವು ಮಾಡಿ ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು 1/4 kg ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಒಂದು ಸಣ್ಣ ಬೌಲಲ್ಲಿ ತೆಂಗಿನ ತುರಿ, ಜೊತೆಗೆ ಒಂದು 4-5 ಹಸಿಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ಳಿ. ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ನಾವು ತುರಿದಿಟ್ಟಂಥ ತೆಂಗಿನಕಾಯಿ ಇದೆಯಲ್ಲ ಅದನ್ನು ಸಣ್ಣ ಉರಿಲಿ ಇಟ್ಕೊಳ್ಬೇಕು. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ತೆಂಗಿನಕಾಯಿ ಜೊತೆಗೆ ನಿಧಾನಕ್ಕೆ ಅದನ್ನ ಉರಿತಾ ಇರಬೇಕು, ಫ್ರೈ ಮಾಡ್ತಾ ಇರಬೇಕು. ಅದು ಕಲರ್ ಚೇಂಜ್ ಆಗಲಿಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು 2-3 ನಿಮಿಷ ಲೇಟ್ ಆಗ್ತದೆ. ಆಮೇಲೆ ಬೇಗ ಚೇಂಜ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಅಲರ್ಟ್ ಆಗಿದ್ದು ಅದನ್ನು ಹಾಗೇ ಫ್ರೈ ಮಾಡಿ ಈ ಥರ ಕಲರ್ ಬರಬೇಕು ನೋಡಿ, ಹಿಂಗೆ ಒಂದು ಲೈಟ್ ಬ್ರೌನ್ ಕಲರ್ ಬರಬೇಕು. ಆ ಟೈಮಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ. ತರಿ ಆಗಿ ಪೌಡ್ರ್ ಮಾಡ್ಕೊಳ್ಳಿ ಸಾಕು, ನೀರು ಹಾಕಬಾರ್ದು. ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಈಗ ಬಾಣಲಿ ಇಡಬೇಕು. ಇಟ್ಬಿಟ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿ, ಒಂದು 1/4 ಚಮಚ ಮೆಂತ್ಯ ಹಾಕ್ತಿದ್ದೀನಿ. ಆ ಮೆಂತ್ಯ ಫ್ರೈ ಆಗಲಿ. ಫ್ರೈ ಆದಮೇಲೆ, ಇಲ್ಲಾಂದರೆ ಕಹಿ ಅನಿಸುತ್ತೆ, ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ನಾವು ಸೀಳಿಟ್ಟಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಡಿ. ಅದು ಚೆನ್ನಾಗಿ ಬಾಡಲಿ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡುವಂಥ ಸಮಯದಲ್ಲಿ ನಾವು ಸಣ್ಣ ಈರುಳ್ಳಿ ಬಿಡಿಸಿಟ್ಟಿದ್ವಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಹಾಕಬೇಕು. ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಅದರದ್ದು ಕಲರ್ಲ ಚೇಂಜ್ ಆಗುತ್ತೆ. ಆಮೇಲೆ ಈರುಳ್ಳಿ ಮೆತ್ತೆ ಆಗುತ್ತೆ. ಹಿಂಗೆ ಆಯಿಲಲ್ಲಿ ಫ್ರೈ ಮಾಡಿ ಬರುವಾಗ ಅದು ಮೆತ್ತೆ ಆಗುತ್ತೆ. ಒಂದು 2 ನಿಮಿಷ ಮುಚ್ಚಿಡಿ, ಆಗ ಬೇಗ ಆಗುತ್ತೆ. ನೋಡಿ, ಈ ಥರ ಮುಚ್ಚಿಟ್ಬಿಟ್ಟು 2 ನಿಮಿಷ ಆದಮೇಲೆ ತೆಗೆದ್ರೆ ಈ ಥರ ಚೆಂದ ಎಣ್ಣೆಯಲ್ಲಿ ಬಾಡಿರುತ್ತೆ ಈರುಳ್ಳಿ. ಆಯಿತಾ? ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಂಗೆ ಆಗಿ ಮತ್ತು ಅದ್ರದ್ದೊಂದು ಕಲರು ಕೂಡ ಚೇಂಜ್ ಆಗಿರುತ್ತೆ. ಈ ಟೈಮಲ್ಲಿ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಹಿಂಗೆ ಹಾಕಿ, ಫಸ್ಟು ಒಂದು ಅರ್ಧ ಚಮಚ ಹಿಂಗು ಹಾಕಿ, ಅದಾದಮೇಲೆ ಅದನ್ನು ಮಿಕ್ಸ್ ಮಾಡಿ ಎಲ್ಲದಕ್ಕೂ ಇಡಲಿ, ಎಲ್ಲ ಈರುಳ್ಳಿಗೆಲ್ಲ ಇಡಲಿ. ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಇದು. ನೋಡಿ, ಅದಾದಮೇಲೆ ಅದಕ್ಕೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕಿ, 1 ಸ್ಪೂನು ಧನಿಯಾ ಪುಡಿ ಹಾಕಿ, ಆಮೇಲೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ, ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಅದೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಆಮೇಲೆ ಈಗ ನಾವು ಮಿಕ್ಸಿ ಜಾರ್ಲಿ ಪೌಡ್ರ್ ಮಾಡ್ಕೊಂಡ್ವಲ್ಲ ತೆಂಗಿನಕಾಯಿ ತುರಿದಿರೋದನ್ನ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಹುಣಸೆ ರಸನೂ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು ತೊಗೊಂಡು ನೀರಿಗೆ ಹಾಕ್ಕೊಂಡು ಅದನ್ನು ಅದರ ರಸನೂ ಹಾಕ್ಕೊಳ್ಳಿ. ಆಮೇಲೆ ನಾನು ತೆಂಗಿನ ತುರಿದ ಪೌಡ್ರ್ ಇತ್ತಲ್ಲ ಅದು ಉಳಿದಿದ್ದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಆ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ, ತುಂಬ ನೀರಾಗಬಾರ್ದು, ಇದು ಗೊಜ್ಜು ಥರನೇ ಬೇಕು ನಮಗೆ. ಅದಕ್ಕೆ ಅದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಈಗ ಅದು ಬೇಯಲಿ, ಅದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಹಾಗೆ ಆ ಟೈಮಲ್ಲಿ 1 ಸ್ಪೂನು ಬೆಲ್ಲದ ಪುಡಿ ಹಾಕ್ಕೊಳ್ಳಿ. ಜಾಗರಿ ಹಾಕ್ತಾಯಿದ್ದೀನಿ, ಅದು ಆರ್ಗ್ಯಾನಿಕ್ ಜಾಗರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ, ಹಂಗೆ ಹಾಕ್ತಾ ಇನ್ನೊಂದು ಥರ ಕಲರ್ ಚೇಂಜ್ ಆಗುತ್ತೆ. ತುಂಬ ಟೈಮೇನು ತೊಗೊಳ್ಳಲ್ಲ, ಬೇಗ ಆಗುತ್ತೆ. ನೋಡಿ, ಹಿಂಗೆ ಮಾಡಿಬಿಟ್ಟು ಇದನ್ನು ತೆಗೆದು ಇಟ್ಕೊಳ್ಳಿ. ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಇದರ ಖಂಡಿತ ಮಾಡಿಬಿಟ್ಟು ಇದ್ರ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಹೊಸ ಅಡುಗೆನ ಮಾಡಿ ರುಚಿಯಾಗಿ ಊಟ ಮಾಡಿ. ಬಾಯ್.